सुप्रभात बच्चों। ऑनलाइन कक्षा के लिए आप सभी को स्वागत करती हूँ। आज हम देखते हैं पाठ 7 बंदर बांट, जो है ना संकलित कथानक है। इस कविता के द्वारा बच्चे यह सीख सकते हैं व्यक्तियों के झगड़ने से तीसरे का लाभ होता है ಅಲ್ವಾ ಮಕ್ಕಳೇ? ಹೋದ ಕ್ಲಾಸಲ್ಲಿ ನಿಮಗೆ ಯೂಟ್ಯೂಬ್ ಕ್ಲಾಸಲ್ಲಿ ಸೆಂಡ್ ಮಾಡಿದ್ವಿ ಅಲ್ವಾ ಬಂದರ್ ಬಾಂಟ್ ಅನ್ನೋ ಲೆಸನ್ದು. ಇವಾಗ ಇನ್ನೊಂದು ಸಾರಿ ನೋಡ್ಕೊಂಬರೋಣ. बंदर बांट। एक बिल्ली को कहीं से एक रोटी मिली। उसी समय दूसरी बिल्ली वहाँ आई, कहने लगी यह मेरी रोटी है, तो कपटी इसे मुझसे छीन कर लाई है, मुझे अपनी रोटी दे दे वरना झगड़ा होगा। इन दोनों के झगड़े को एक बंदर देख रहा था। वह कहीं से एक तराजू ले आया, दोनों बिल्लियों को बांट कर खाने के लिए बताया। रोटी के 2 टुकड़े करके बंदर ने उसे तराजू के पलड़े पर रखा। जहाँ अधिक होता था उसे खा लेता था। जब ऐसा करते करते थोड़ी ही रोटी बची तो बंदर ने कहा, यह टुकड़ा तो मेरी मजदूरी है, अब मेरी इच्छा पूर्ण हुई। बिल्लियों को खाने के लिए कुछ भी ना मिला। आपसी झगड़ने में उन्होंने सब कुछ खोया था ಅಲ್ವಾ ಮಕ್ಕಳೇ? ನೋಡಿ ಇಲ್ಲೇನಾಯಿತು, 2 ಬಿಲ್ಲಿ ಅಂದ್ರೇನು? ಬೆಕ್ಕುಗಳು, ಕರಿಯ ಬೆಕ್ಕು ಮತ್ತು ಕಾಲಿ ಬಿಲ್ಲಿಯ ಸಫೇದ್ ಬಿಲ್ಲಿ ಎರಡೂ ಕೂಡ ಜಗಳವನ್ನು ಮಾಡ್ಕೊಳ್ತಾ ಇದ್ದಾವೆ. ಯಾವುದಕ್ಕೋಸ್ಕರ? ರೊಟ್ಟಿಯ ತುಂಡಿಗೋಸ್ಕರ. ಮಿಯಾವ್ ಮಿಯಾವ್ बिल्ली आई, उठा कहीं से रोटी लाई, तभी दूसरी बिल्ली आई, उसने भी कुछ ಆಕಡ್ ದಿಕ್ಕಾಯಿ. ಎರಡೂ ಬೆಕ್ಕುಗಳು ಕೂಡ ಜಗಳವನ್ನು ಮಾಡಿಕೊಂಡು ರೊಟ್ಟಿಗೋಸ್ಕರ ಏನು ಮಾಡ್ತಾ ಇದ್ದಾವೆ? ಕಿತ್ತಾಡ್ತಾ ಇದ್ದಾವೆ. ಬೋಲಿ ಯಹ ತೋ ಮೇರಿ ರೋಟಿ, ಚೀನ್ ಕೆ ಲಾಯಿ ತುರಿ ರೋಟಿ, ಮೇರಿ ರೋಟಿ ಮುಜ್ಕೋ ದೇ ದೇ, ನಹಿ ತೋ ಮುಜ್ಸೆ ಜಗಳ ಲೇ ಲೇ. ನೀನೇನಾದರೂ ಕೊಡಲಿಲ್ಲ ಅಂದರೆ ನಾನು ನಿನ್ನ ಜೊತೆ ಜಗಳ ಮಾಡ್ತೇನೆ ಅಂತೇಳ್ಬಿಟ್ಟು ಎರಡೂ ಬೆಕ್ಕುಗಳು ಕೂಡ ಏನು ಮಾಡ್ತಾ ಇದೆ? ಜಗಳವನ್ನು ಆಡ್ತಾ ಇದೆ. ಬಂದರ್ನೇ ದೇಖಾ, ಎರಡೂ ಬೆಕ್ಕುಗಳು ಏನು ಮಾಡ್ತಾ ಇದೆ? ಜಗಳ ಆಡೋದನ್ನು ಬೆಕ್ಕು ಬಂದರ್ ನೋಡ್ತು. ಯಾವುದು? ಮಂಗ ಅಂತೀವಲ್ವ ಅದು. ಬಂದರ್ನೇ ದೇಖಾ ಯಹ ಜಗड़ा ले ताराजू वहाँ आड़, बोला जगड़ा ठीक नहीं है, बांट के खाना बात सही है. ಏನು ಮಾಡ್ತು? ಆ ಮಂಗ ಬಂದಿದ್ದೇನು ಹೇಳ್ತು? ಇಬ್ಬರು ಜಗಳ ಆಡೋದು ಅಷ್ಟು ಸರಿಯಲ್ಲ. ತರಾಜು ಮನೆ ತಕ್ಕಡಿ, ತೋಲ್ನೆ ಕಾ ಏಕ್ ಮಾಪನ್, ಅದನ್ನು ತೊಗೊಂಡ್ಬಿಟ್ಟು ಬಂದರು. रोटी के 2 टुकड़े करके बंदर ने पलड़ों पर धर के अधिक जो देखा टुकड़ा खाया, बड़ा दूसरा उसे बचाया. ನೋಡಿ, ಎರಡೂ ತಕ್ಕಡಿಯ ಎರಡೂ ಭಾಗದಲ್ಲಿ ರೊಟ್ಟಿಯ ತುಂಡನ್ನು 2 ಭಾಗ ಮಾಡಿ ಇಡ್ತು. ಎರಡೂ ಕೂಡ ತೂಕ ಮಾಡಿದಾಗ ಒಂದು ಕಡೆ ಜಾಸ್ತಿ ಆಯಿತು, ಇನ್ನೊಂದು ಕಡೆ ಕಡಿಮೆ ಆಯಿತು. ಹಾಗಾಗಿ ಜಾಸ್ತಿ ಇರೋ ರೊಟ್ಟಿಯನ್ನು ತಿಂತಾ ಬಂತು. ರೋಟಿ ತೋಡಿ ಶೇಷ ರಹಿ ಜಬ್ ಬಂದರ್ ಬೋಲಾ, सुन लो अब तुम, यह टुकड़ा मेरी मजदूरी हुई, कामना मेरी पूरी. बिल्लियों को कुछ हाथ ना आया, झगड़े में साथी गवाया. ನೋಡಿ ಮಕ್ಕಳೇ, ಆ ತರಾಜುವನ್ನು ತೊಗೊಂಡ್ಬಿಟ್ಟು ತೂಕ ಮಾಡ್ತಾ ಇದೆ ರೊಟ್ಟಿಯನ್ನು. ಯಾವುದು? ಮಂಗಣ್ಣ. ಅದು ತೂಕ ಮಾಡಿದ ನಂತರ ಯಾವ ಕಡೆ ರೊಟ್ಟಿ ಜಾಸ್ತಿ ಇದೆಯೋ ಅದನ್ನು ತಿಂತಾ ಬಂತು. ನೋಡಿ, और आगे क्या होता है? अंत में ನೋಡಿ, ಕೊನೆಯಲ್ಲಿ ಆ ರೊಟ್ಟಿ ಒಂಚೂರು ಕೂಡ ಉಳಿದೆ ಹೋಯಿತು. ಒಂದು ಚೂರು ಮಾತ್ರ, ಒಂದು ಅಂಗೈ ಅಗಲ ರೊಟ್ಟಿ ಮಾತ್ರ ಉಳಿದಿದೆ. ಈಗ ನೋಡಿ ಏನಾಯಿತು? बिल्लियों के कुछ हाथ न आया, झगड़े में था सभी गवाया. ಸುಮ್ಮನೆ ಜಗಳ ಆಡಿ ಸಿಕ್ಕಿರೋ ರೊಟ್ಟಿನೂ ಕೂಡ ಎರಡೂ ಬೆಕ್ಕುಗಳು ಕೂಡ ಕಳ್ಕೊಂಡು. ನೋಡಿ ಮಕ್ಕಳೇ, ಹಾಗಾದರೆ ಇದರಿಂದ ನಮಗೆ ಯಾವ ನೀತಿ ತಿಳಿಯುತ್ತೆ? ಅದಕ್ಕೂ ಮುಂಚೆ ನಾವು ಒಂದು ಪುಟ್ಟದಾದ ವಿಡಿಯೋವನ್ನು ನೋಡ್ಕೊಂಬರೋಣ ಮಕ್ಕಳೇ. ನೋಡಿ. एक गांव में 2 बिल्लियां रहती थी। जानते हैं उनका नाम क्या था? लालू
और कालू, वे दोनों बड़े अच्छे दोस्त थे। भूख लगी है दोस्त, मुझे भी भूख लगी है। चलो खाने के लिए कुछ ढूंढते हैं। चलो। उस घर में ढूंढते हैं दोस्त। चलो। तुम्हें कुछ मिला? नहीं, कुछ नहीं मिला। सिवा मार के मुझे भी कुछ नहीं मिला। चलो और ढूंढते हैं। यहाँ कोई नहीं है, चलो देखते हैं। ये रोटी मेरी है। नहीं, ये मेरी है। अरे अरे ठहरो। ये रोटी मैंने देखी, इसलिए ये मेरी है। नहीं, ये मुझे मिला। ये रोटी मेरी है। मेरी है। ये मेरी है। नहीं, मेरी है। मैं इसे तुम दोनों में बराबर बांटता हूँ। ये टुकड़ा बड़ा है। अरे अब ये टुकड़ा बड़ा है। बिल्लियां हैरान होकर देखती रह गईं। बहुत अच्छा है ना. देखಿ ಅಲ್ವಾ, ಎರಡು ಬೆಕ್ಕುಗಳು ಜಗಳ ಆಡಿ ಕೊನೆಗೆ ಅವರು ರೊಟ್ಟಿ ತುಂಡೇನೆ ಸಿಗದೆ ಹೋಯಿತು. प्रस्तुत कविता में यहाँ सीख मिलती है कि दो व्यक्तियों के बीच के झगड़े में तीसरे को फ़ायदा होती है, इसीलिए हम किसी के लिए कभी झगड़ा नहीं करना चाहिए. सभी मिलजुल कर रहना चाहिए, मिलजुल कर
ಕಾನಾ ಚಾಹಿಯೆ. ಹಾಗಾಗಿ ನಾವೆಲ್ಲರೂ ಕೂಡ ಮಕ್ಕಳೇ ಒಟ್ಟಾಗಿ ಬಾಳಬೇಕು, ಒಟ್ಟಾಗಿ ಸಹೋದರತೆಯಿಂದ ನಾವೆಲ್ಲರೂ ಕೂಡ ಸ್ನೇಹ ಭಾವದಿಂದ ಜೀವಿಸಬೇಕು. ಹಾಗಾಗಿ ನೋಡಿ, ಜಗಳ ಆಡಿದರೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತೆ. ಹಾಗಾಗಿ ನಾವು ಜಗಳವನ್ನು ಮಾಡಬಾರ್ದು ಅಂತೇಳ್ಬಿಟ್ಟು ಈ ಪಾಠದಿಂದ ನಿಮ್ಮೆಲ್ಲರಿಗೂ ಕೂಡ ತಿಳಿದು ಬರ್ತಕ್ಕಂಥ ನೀತಿ. शब्दार्थ देखिए बच्चों, आकड़ घमंड, तराजू तोलने का साधन, आड़ना जबरदस्ती रुकना, पलड़ा तराजू का प्रत्येक पल्ल ಅಂದರೆ ತಕ್ಕಡಿಯ ಎರಡು ಭಾಗಗಳು, ಮಜ್ದೂರಿ ಪರಿಶ್ರಮ बदले दिया जाने वाला धन ಅಂದರೆ बिना ಪರಿಶ್ರಮ ಬದಲೇ ದಿಯಾ ಅಂದರೆ ಬಿನಾ ಪರಿಶ್ರಮ ಆನೆ ವಾಲೆ ಧನ್ ಅಂದರೆ ಪರಿಶ್ರಮ ಇಲ್ಲದೆ ಸಿಗ್ತಕ್ಕಂತಹ ದುಡ್ಡಿಗೆ ಬೆಲೆ ಇಲ್ಲ. ದರ್ನ ರಖ್ನ, ಕಾಮನಾ ಇಚ್ಛಾ ಆಶಾ, ಗವಾನ ಕೋನ. कविता में प्रयुक्त तुक वाले शब्द आई लाई, रोटी खोटी, दे दे ले ले, झगड़ा अड़ा, सही है नहीं है, करके दरखे, खाया चबाया. जो आगे देखिए बच्चों, कौन सी चीज़ खाना पसंद या पसंद नहीं. ನೋಡಿ ಮಕ್ಕಳೇ, ನಿಮಗೆ ಯಾವ ವಸ್ತು ಇಷ್ಟ, ಯಾವ ತಿಂಡಿಗಳು ಇಷ್ಟ, ಯಾವುದು ಇಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಆ್ಯಕ್ಟಿವಿಟಿ ಇದೆ, ಗತಿವಿಧಿಯ, ಇದನ್ನು ನೀವು ಮಾಡಬೇಕು. ಚೀಜೆ ಕಾ ನಾಮ್ ಮುಜೆ ಪಸಂದ್ ಹೇ ಮುಜೆ ಪಸಂದ್ ನಾ ಹೇ ಅಂದರೆ ಇಷ್ಟ ಆಗಿರ್ತಕ್ಕಂಥ ವಸ್ತುಗಳು, ತಿಂಡಿಗಳನ್ನು ಒಂದು ಕಾಲಮಲ್ಲಿ ಮತ್ತು ಇಷ್ಟ ಇಲ್ಲದೆ ಇರೋ ತಿಂಡಿಗಳಿಗೆ 8 ಮಾರ್ಕ್ ಹಾಕೋದ್ರ ಮೂಲಕ ಗುರುತಿಸ್ಬೇಕು. ಜಲೇಬಿ, ಸೇಬ್, ಕರೇಲಾ, ಮಚ್ಲಿ, ರೋಟಿ, ಮಾಂಸ. ಕೌನ್ಸಿ ಬೋಲಿ ಕಿಸ್ಕಿ ಹೇ. ನೋಡಿ, ಯಾವ್ಯಾವ ಪ್ರಾಣಿಗಳು ಯಾವ ರೀತಿ ಶಬ್ದವನ್ನು ಮಾಡುತ್ತೆ. ಜಾನ್ವಾರ್ और आगे बोलिए. घोड़ा मिमियाना, हाथी रंबाना, बकरी चिंगड़ाना, शेर हिनहिनाना, गधा रेंकना, गाय भौंकना, कुत्ता भौंकना, गाय रंबाना. और ಹಾಗೆ ನಾಪ್ ತೋಲ್. ನೋಡಿ ಮಕ್ಕಳು, ಯಾವ್ಯಾವ ವಸ್ತುಗಳನ್ನು ತೂಕ ಮಾಡ್ತಾರೆ ಮತ್ತು ಯಾವ್ಯಾವ ವಸ್ತುಗಳನ್ನು ಅಳತೆ ಮಾಡ್ತಾರೆ ಅನ್ನೋದನ್ನು ನಾವು ಗುರುತಿಸ್ಬೇಕು. ತೇಲ್ಕೋ ಲೀಟರ್, ಕಪಡೆಕೋ ಮೀಟರ್ ಅಂದರೆ ತೇಲ್ ಅಂದರೆ ಎಣ್ಣೆಯನ್ನು ನಾವು ಲೀಟ್ರ್ ಮೂಲಕ ಅಳಿತೇವೆ, ಬಟ್ಟೆಯನ್ನಾದರೆ ಮೀಟರ್ ಸಹಾಯದಿಂದ. ಆಮ್ಕೋ ಕಿಲೋಗ್ರಾಮ್, ಕೆ ಜಿ ಲೆಕ್ಕದಲ್ಲಿ ಅಳಿತೇವೆ. ಅನಾಜ್ಕೋ ಕಿಲೋಗ್ರಾಮ್, ಸಿಮೆಂಟ್ಕೋ ಕಿಲೋಗ್ರಾಮ್, ಅಂಗೂರ್ಕೋ ಹಣ್ಣು, ಹೂವು, ತರಕಾರಿಯವನ್ನೆಲ್ಲವನ್ನು ಕೂಡ ನಾವು ತೂಕ ಮಾಡ್ತೇವೆ ಅಲ್ವಾ. आगे देखिए, तेज चलने वाले जानवरों के सामने तेज और धीरे धीरे चलने वाले जानवरों के सामने धीरे लिखिए. ನೋಡಿ, ಯಾವ್ಯಾವ ಪ್ರಾಣಿಗಳು, ಎಷ್ಟು ಜೋರಾಗಿ ಓಡ್ತಕ್ಕಂಥ ಪ್ರಾಣಿಗಳು ಯಾವುದು ಮತ್ತು ನಿಧಾನವಾಗಿ ಓಡ್ತಕ್ಕಂಥ ಪ್ರಾಣಿಗಳು ಯಾವುದು ಅಂತೇಳಿ. ಖರ್ಗೋಶ್ ತೇಜ್, ಶೇರ್ ತೇಜ್, ಹಾತಿ ಧೀರೆ, ಹಿರನ್ ತೇಜ್, ಘೋಡ ತೇಜ್ ಅಲ್ವಾ. ನೋಡಿ, ಖರ್ಗೋಶು ಮತ್ತು ಶೇರು, ಹಿರಣ್ಣು, ಘೋಡ ಇವೆಲ್ಲವೂ ಕೂಡ ಬಹಳ ವೇಗವಾಗಿ ಓಡ್ತಕ್ಕಂಥ ಪ್ರಾಣಿಗಳು. ಹಾತಿ ಮಾತ್ರ ನಿಧಾನವಾಗಿ ಚಲಿಸುತ್ತೆ. ಕಿಸ್ಕಿ ಚಾಲ್ ಕೈಸಿ. ನೋಡಿ, ಯಾವ ಪ್ರಾಣಿಗಳ ಗುಣ ಹೇಗಿರುತ್ತೆ. ಫುದ್ ಫುದ್ಕರ್ ಮೇಂಡಕ್, ಚಲಂಗ್ ಚಲಾಂಕರ್ ಹಿರಣ್, ಕುಣಿತಾ ಕುಣಿತಾ ಹೋಗೋದು ಯಾವುದು, ಜಿಂಕೆ ಹಿರಣ್. ರೇಂಗ್ ರೇಂಗ್ ಕರ್ ಸಾಂಪ್ ಅಂದರೆ ತೆವಳ್ತಾ ತೆವಳ್ತಾ ಹೋಗೋದು ಯಾವುದಪ್ಪ, ಅದು ಹಾವು. ಚೌಂಕಡಿ ಬರ್ಕರ್ ಖರ್ಗೋಶ್, ಕುಪ್ಪಳಿಸಿ ಹೋಗೋದು ಯಾವುದದು, ಖರ್ಗೋಶ್ ಅಂದರೆ ಯಾವ ಪ್ರಾಣಿ ಹೇಳಿ, ಮೊಲ. ಶಕ್ತಿವಾಲ ಕೌ. ನೋಡಿ, ಇಷ್ಟರಲ್ಲಿ ಯಾವುದು ಶಕ್ತಿವಾಲ, ಚೂಹಾ ಯಾ ಬಿಲ್ಲಿ, ಇವೆರಡರಲ್ಲಿ ಯಾವುದಪ್ಪ, ಇಲಿನೋ ಅಥವಾ ಬೆಕ್ಕು ಅಂದರೆ ಯಾವುದು, ಬೆಕ್ಕು. ಚಿಪ್ಕಲಿ ಯಾ ಮಗರ್ಮಚ್, ಇದರಲ್ಲಿ ಮಗರ್ಮಚ್. ಗಾಯ್ ಯಾ ಶೇರ್, ಇದರಲ್ಲಿ ಯಾವುದು ಶಕ್ತಿಶಾಲಿ ಪ್ರಾಣಿ, ಶೇರ್. आगे देखिए बच्चों, एक वाक्य में प्रश्न उत्तर. बिल्ली क्या लेकर आई. उत्तर, बिल्ली लोटी लेकर आई. दूसरी बिल्ली ने क्या दिखाई. दूसरी बिल्ली ने कुछ आकड़ दिखाई. बंदर क्या लेकर आया.
ಬಂದರ್ ತರಾಜು ಲೇ ಆಯಾ. ತರಾಜು ಅಂದ್ರೆ ಗೊತ್ತಲ್ವ ಮಕ್ಕಳೇ, ತಕ್ಕಡಿ. बिल्लियों को क्या मिला? बिल्लियों को कुछ ना मिला. 2-3 वाक्य में उत्तर. बंदर ने रोटी का बंटवारा कैसे किया? ಮಂಗಣ್ಣ ಹೇಗೆ ರೊಟ್ಟಿಯನ್ನು ತೂಕ ಮಾಡ್ತು? बंदर न्याय दिलाने तराजू लाया और रोटी के 2 टुकड़े करके दोनों पलड़ों पर रख दिया. जिस पलड़े में ज़्यादा दिखाई देता उस पलड़े के रोटी के टुकड़ों को खाने लगा. इसी तरह करते करते रोटी का बचा हुआ छोटा टुकड़ा भी खा लिया. बिल्लियों को खाने के लिए कुछ भी नहीं रखा. इस तरह रोटी का बंटवारा बंदर ने किया. बंटवारा माने ಹೇಗೆ ಹಂಚಿತು. दूसरा प्रश्न, इस पाठ से आपको क्या सीख मिलती है? ಹಾಗಾದರೆ ಈ ಪಾಠದಿಂದ ನೀವೆಲ್ಲ ಏನು ಕಲ್ತ್ರಿ? इस पाठ से यह सीख मिलती है कि हमें जीवन में झगड़ा नहीं चाहिए. ಅಲ್ವಾ ಮಕ್ಕಳೇ, ನಾವು ಜೀವನದಲ್ಲಿ ಜಗಳವನ್ನು ಆಡಬಾರ್ದು. आपस में मिलकर झगड़े का निपटारा करना चाहिए, वरना 2 लोगों के झगड़े में तीसरा व्यक्ति लाभ उठा ले जाता है. ನಾವು ಜಗಳನೇ ಆಡ್ತಾ ಇದ್ವಪ್ಪ ಅಂದರೆ ಏನಾಗುತ್ತೆ, ಇಬ್ಬರ ಜಗಳದಲ್ಲಿ ಮೂರನೆಯವರು ಲಾಭವನ್ನು ಪಡ್ಕೊಳ್ತಾರೆ. तीसरा प्रश्न, आपको कौन कौन से पकवान पसंद? ಆವಾಗಲೇ ಆ್ಯಕ್ಟಿವಿಟಿ ತೋರಿಸಿದ್ನಲ್ವ ಮಕ್ಕಳೇ, ಅದೇನೆ ನಿಮಗೆ ಯಾವ್ಯಾವ ಖಾದ್ಯಗಳು ಮತ್ತು ಅಡಿಗೆಗಳು ಇಷ್ಟ ಅನ್ನೋದನ್ನು ನಿಮ್ಮ ಪಠ್ಯಪುಸ್ತಕದ ಪೇಜ್ ನಂಬರ್ 54ರಲ್ಲಿದೆ. ಆ ಆ್ಯಕ್ಟಿವಿಟಿಯನ್ನು ನೀವು ಕಂಪ್ಲೀಟ್ ಮಾಡಬೇಕು ಅಲ್ವಾ. ನೋಡಿ, ನಂತರ ಭಾವಾರ್ಥ लिखिए. बंदर ने देखा यह झगड़ा ले तराजू वहाँ आड़ा. बोला झगड़ा ठीक नहीं है, बांट के खाना बात सही है. इन पंक्तियों को बंदर की बांट कविता से चुना है. चालाक बंदर ने 2 बिल्लियों को रोटी के लिए लड़ते देखा तो वह तराजू लेकर वहाँ आ पहुँचा. बंदर पूरी रोटी को स्वयं ही खाना चाहता था, इसलिए बिल्लियों से बोला झगड़ा करने से कोई लाभ नहीं है, दोनों का बंटवारा खाना ही सही है. ನೀವಿಬ್ಬರು ಕೂಡ ಹಂಚಿ ತಿಂದಿದ್ರೆ ಆ ಎರಡೂ ಬೆಕ್ಕುಗಳಿಗೂ ಕೂಡ ರೊಟ್ಟಿ ಸಿಗ್ತಾ ಇತ್ತು. ಆದರೆ ಇಲ್ಲಿ ಏನಾಯಿತು, ಎರಡೂ ಬೆಕ್ಕುಗಳು ಜಗಳ ಆಡಿದ್ರು, ಕೊನೆಯಲ್ಲಿ ರೊಟ್ಟಿ ಸಿಗಲೇ ಇಲ್ಲ. ನಮೂನೆ के अनुसार इस कविता में प्रयुक्त तुक वाले शब्द ಆವಾಗಲೇ ಆ್ಯಕ್ಟಿವಿಟೀಸಲ್ಲಿ ತೋರಿಸಿದ್ವಲ್ಲ ಅದು ಮಕ್ಕಳೇ. ಮತ್ತು ಜಾನುವಾರು ಮತ್ತು ಬೋಲಿಯ ಉತ್ತರ, ಯಾವ್ಯಾವ ಪ್ರಾಣಿಗಳು ಯಾವ ರೀತಿ ಸದ್ದನ್ನು ಮಾಡುತ್ತೆ. और आगे देखिए खाली जगह. 2 बिल्लियाँ आप में डैश कर रही थी, झगड़ा कर रही थी. दूसरा, बंदर अपने साथ डैश ले आया, बंदर अपने साथ तराजू ले आया. बंदर ने आखिर में बची हुई रोटी को अपना डैश बताया. बंदर ने आखिर में बची हुई रोटी को अपना मजदूरी बताया. 4वां, बिल्लियों ने डैश में अपना सब कुछ गंवाया. बिल्लियों ने 4वां जो है ना, झगड़े में अपना सब कुछ गंवाया. 5वां है 2 व्यक्तियों के झगड़े से डैश को लाभ होता है, 2 व्यक्तियों के झगड़े से तीसरे को लाभ होता है. बहुवचन रूप, एक वचन हिंदी में 2 वचन है, एक वचन और बहुवचन. रोटी रोटियाँ, टुकड़ा टुकड़े, बिल्ली बिल्लियाँ, झगड़ा झगड़े, तारा ತಾರೆ. ಅಲ್ವಾ ಮಕ್ಕಳೇ, ವಿಡಿಯೋದಲ್ಲೂ ಕೂಡ ನೋಡಿದ್ರಿ. ನಿಮಗೆ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಲ್ವಾ ಮಕ್ಕಳೇ. ಹಾಗಾದರೆ ನೀವೆಲ್ಲರೂ ಕೂಡ ಈ ಪಾಠದ ನೋಟ್ಸನ್ನು ಬರಿಬೇಕು ಮತ್ತು ಚೆನ್ನಾಗಿ ಓದ್ಕೊಳ್ಬೇಕು. ಮುಂದೆ ಬರ್ತಕ್ಕಂಥ ಟೆಸ್ಟ್ಗಳಿಗೆ, ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಬೇಕು. ಜೊತೆಗೆ ವಾರದಲ್ಲಿ 1 ಸಾರಿ ನೀವೆಲ್ಲರೂ ಬರ್ತಿದ್ದೀರಲ್ವ ಮಕ್ಕಳೇ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ತಬ್ ತಕ್ ಕೆ ಲಿಯೆ आपको धन्यवाद.